ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ. ಸ್ನೇಹಿತರೆ, ಮುಖದಲ್ಲಿ ಪಿಗ್ಮೆಂಟೇಷನ್ ಆಗಿದ್ದರೆ, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ನಿಮ್ಮ ಮುಖದಲ್ಲಿ ಆಗಿದ್ದರೆ, ಡೆಡ್ ಸ್ಕಿನ್ಸ್ ನಿವಾರಣೆ ಆಗಬೇಕು ಅಂದ್ಕೊಂಡಿದ್ರೆ ಈ ಸಿಂಪಲ್ ರೆಮಿಡಿನ ಟ್ರೈ ಮಾಡಿ. ಇದರಿಂದ 100% ರಿಸಲ್ಟ್ ಸಿಗೋದು ಗ್ಯಾರಂಟಿ. ನಿಮ್ಮ ಮುಖ ಬೆಳ್ಳಗಾಗತ್ತೆ, ಜೊತೆಗೆ ಪಿಗ್ಮೆಂಟೇಷನ್ ಕ್ಲಿಯರ್ ಆಗುತ್ತೆ, ಸನ್ ಟ್ಯಾನ್ ಕೂಡ ಮಾಯ ಆಗುತ್ತೆ. ಇದು ಡ್ರೈ ಸ್ಕಿನ್ ಯಾರಿಗಿರುತ್ತೋ ಅಂಥವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಮೊದಲನೇದಾಗಿ ಹಾಲಿನ ಕೆನೆಯನ್ನು ತೊಗೊಂಡಿದ್ದೀನಿ. ಹಾಲಿನ ಕೆನೆಯನ್ನು ಸ್ವಲ್ಪ ಭಾಗದಷ್ಟು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ ಸ್ನೇಹಿತರೆ. ಇದರಲ್ಲಿ ಇರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಪಿಗ್ಮೆಂಟೇಷನನ್ನು ಕ್ಲಿಯರ್ ಮಾಡುತ್ತೆ. ನಂತರ ಬಾದಾಮ್ ಆಯಿಲ್ನ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಇರುವಂತಹ ವಿಟಮಿನ್ ಇ ನಮ್ಮ ಸ್ಕಿನ್ನನ್ನು ವೈಟ್ ಮಾಡುತ್ತೆ, ಯಂಗ್ ಮಾಡುತ್ತೆ ಅನ್ಬೋದು. ಕೇವಲ ಒಂದು 4-5 ಡ್ರಾಪ್ಸಷ್ಟು ನೀವು ಬಾದಾಮಿ ಎಣ್ಣೆಯನ್ನು ತಗೊಳ್ಳಿ. ನಂತರ ವಿಟಮಿನ್ ಇ ಕ್ಯಾಪ್ಸಲ್ ನಿಮಗೆ ಇದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಇದು ನಮ್ಮ ತ್ವಚೆಗೆ ಮತ್ತು ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು. ಅದರಿಂದ ವಿಟಮಿನ್ ಇ ಕ್ಯಾಪ್ಸಲನ್ನು ತೊಗೊಳ್ತಾ ಇದ್ದೀನಿ. ಇದು ರಿಂಕಲ್ಸ್ ಕ್ಲಿಯರ್ ಮಾಡುತ್ತೆ, ಜೊತೆಗೆ ನಮ್ಮ ತ್ವಚೆಯಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಕ್ಲಿಯರ್ ಮಾಡುತ್ತೆ. ಒಂದೇ ಒಂದು ವಿಟಮಿನ್ ಇ ಮಾತ್ರೆಯನ್ನು ತೊಗೊಂಡು ಅದನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿರುವಂತಹ ಆಯಿಲನ್ನು ಇದರೊಳಗಡೆ ಹಾಕ್ಕೊಳ್ಬೇಕು. ಇಲ್ಲಿ ನಾನು ತೊಗೊಳ್ತಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ನಮ್ಮ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅದರಲ್ಲೂ ಇದು ಡ್ರೈ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಡ್ರೈ ಸ್ಕಿನ್ ಇರೋರು ಇದನ್ನು ಬಳಸಿದ್ರೆ ನಿಮ್ಮ ಸ್ಕಿನ್ನನ್ನು ಇದು ಮಾಯ್ಶ್ಚರೈಸ್ ಮಾಡಿ ಸ್ಕಿನ್ನು ಗ್ಲೋ ಆಗೋದಕ್ಕೆ ಸಹಾಯ ಮಾಡುತ್ತೆ, ಜೊತೆಗೆ ರಿಂಕಲ್ಸನ್ನು ಕೂಡ ಕ್ಲಿಯರ್ ಮಾಡುತ್ತೆ. ನೋಡಿ, ವಿಟಮಿನ್ ಇ ಕ್ಯಾಪ್ಸಲನ್ನು ತೊಗೊಂಡಿದ್ದೀನಿ. ಇದು ಮೆಡಿಕಲ್ ಸ್ಟೋರಲ್ಲಿ ನಿಮಗೆ ವಿಟಮಿನ್ ಇ ಮಾತ್ರೆ, ವಿಟಮಿನ್ ಇ ಕ್ಯಾಪ್ಸಲ್ಸನ್ನು ಕೊಡಿ ಅಂದರೆ ಕೊಡ್ತಾರೆ. ಸುಲಭವಾಗಿ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಇದನ್ನು ನೀವು ಬಳಸ್ಬೋದು. ಇದನ್ನು ಕೂದಲಿಗೂ ಕೂಡ ಬಳಸಬಹುದು. ತುಂಬ ಒಳ್ಳೆಯ ರಿಸಲ್ಟನ್ನು ಇದು ಕೊಡುತ್ತೆ. ನಂತರ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬಹುದು. ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಬೋದು, ಅಥವಾ ಹೆಸರು ಕಾಳು ಹಿಟ್ಟನ್ನು ಹಾಕ್ಕೊಳ್ಬೋದು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಏನಾದರೂ ಗಟ್ಟಿ ಆಯಿತು ಅಂದರೆ ನೀವು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬಹುದು, ಅಥವಾ ಸ್ವಲ್ಪ ಮೊಸರನ್ನ ಕೂಡ ಹಾಕ್ಕೊಳ್ಬಹುದು. ನಾನು ಇಲ್ಲಿ ಸ್ವಲ್ಪ ಗಟ್ಟಿ ಆದ್ದರಿಂದ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಖವನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ಮತ್ತೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿ ಮಸಾಜ್ ಮಾಡಿ. ಒಂದು 5 ನಿಮಿಷ ನಿಧಾನವಾಗಿ ಮಸಾಜ್ ಮಾಡಿ. ನಂತರ ಸ್ವಲ್ಪ ಬೆಚ್ಚಗಿರೋ ನೀರಿನಿಂದ ವಾಶ್ ಮಾಡಿ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ರೆಮಿಡಿನ ಮಾಡಬೇಕು ನೀವು. ನಂತರ ವಾಶ್ ಮಾಡಿ ಆಗಿದ ನಂತರ ಮುಖವನ್ನು ನೀಟಾಗಿ ಒರೆಸ್ಬಿಟ್ಟು ನೀವು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಿಕೊಂಡು ಮಲ್ಕೊಂಡ್ರೆ ನಿಮ್ಮ ಸ್ಕಿನ್ನಲ್ಲಿ ಅದ್ಭುತವಾದ ಬದಲಾವಣೆ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ದಿನ ಬಿಟ್ಟು ದಿನ ಬಳಸ್ಬೋದು, ಅಥವಾ ತುಂಬ ಸ್ಕಿನ್ನು ಡ್ರೈ ಇದೆ ಅಂತಂದರೆ ನೀವು ಡೈಲಿ ಕೂಡ ಬಳಸಬಹುದು. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.